ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೊಂಡ್ರೆ ಮಣ್ಣಿನ ಫಲವತ್ತತೆ ಯಾವಾಗ ಹೆಚ್ಚಾಗುತ್ತೋ ಆಗ ನಮಗೆ ಇದೆಲ್ಲ ಹಾಕಿರುವಂತಹ ಫಲಿತಾಂಶ ನಮಗ್ ಕಾಣುತ್ತೆ. ಹಾಯ್ ಸರ್. ಹಾಯ್, ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಹರ್ಷವರ್ಧನ್ ಅಂತ. ನಾನು ಶ್ರೀ ಎಸ್ ಕರಿಯಪ್ಪ ಕೃಷಿ ಮಹಾವಿದ್ಯಾಲಯದ ದ್ವಿತೀಯ ವರ್ಷದ ವಿದ್ಯಾರ್ಥಿ. ಪ್ರಸ್ತುತ ಸಾಲಿನ 2025 ಕೃಷಿ ಮೇಳದಲ್ಲಿ ನಾನು ಸಾವಯವ ಕೃಷಿಯ ಮಹತ್ವ ಹಾಗೂ ಅದರಲ್ಲಿ ಬಳಸುವಂತಹ ಕೆಲವು ಮುಖ್ಯ ದ್ರವ್ಯಗಳು ಹಾಗೆ ITKs ಅಂದ್ರೆ ಇಂಡಿಜಿನಿಯಸ್ ಟೆಕ್ನಿಕಲ್ ನಾಲೆಡ್ಜ್ ಇರುವಂತಹ ಕೆಲವಾರು ದ್ರವ್ಯಗಳ ಬಗ್ಗೆ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಪ್ರಸ್ತುತ ಕೋರ್ಸ್ ಅಲ್ಲಿ ಈಗ 60 ಡೀನ್ ಕಮಿಟಿಯಲ್ಲಿ ನಮಗೆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಒಂದು, ಸೊ ಅಲ್ಲಿ ಬರೋ ರೀತಿ ITKs ಅಂತ ಬರುತ್ತೆ. ಸೊ ITKs ಅಂತಂದ್ರೆ ಇಂಡಿಜಿನಿಯಸ್ ಟೆಕ್ನಿಕಲ್ ನಾಲೆಡ್ಜ್. ಸೊ ಈ ಆಗಿನ ಕಾಲದಲ್ಲಿ ಅಂದ್ರೆ ನಮ್ಮ ಪೂರ್ವಜರು ಹೇಗೆ ರಸಗೊಬ್ಬರಗಳನ್ನ ಹಾಕದೆ ಹೇಗೆ ಪೋಷಣೆ ಮಾಡ್ತಿದ್ರು, ಗಿಡನ ಹೇಗೆ ಜಾಸ್ತಿ ಬೆಳಿತಿದ್ರು ಅಂತ ಹೇಳಿ ಅದು ಒಂದು ಟೆಕ್ನಿಕ್ ನಾನು ಎಲ್ಲ ಡೆಮೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೇನ್ ಆಗಿ ನಾನಿವತ್ತು ಇಲ್ಲಿ ಯಾವ್ಯಾವ್ದು ಇದೆ ಅಂತ ಹೇಳ್ತೀನಿ. ಫಸ್ಟ್ ಜೀವಾಮೃತ, ಘನಜೀವಾಮೃತ, ಜೀವಾಮೃತ, ಅಗ್ನಿ ಅಸ್ತ್ರ, ಬ್ರಹ್ಮಾಸ್ತ್ರ, ನೀಮಸ್ತ್ರ. ಸೊ ಇದು ಅಗ್ನಿ ಅಸ್ತ್ರ. ಸೊ ಇದು ಅಗ್ನಿ ಅಸ್ತ್ರಕ್ಕೆ ಏನ್ ಹಾಕಿದೀವಿ ಅಂತಂದ್ರೆ ಮೆಣಸಿನ್ಕಾಯಿ ಮತ್ತೆ ಹಸುವಿನ ಗಂಜಲನ, ಮೆಣಸಿನ್ಕಾಯಿನ ಅರ್ದು ಅದನ್ನ ಕುದಿಸಿ ಅದನ್ನ ಹಾರಿಸಿ ಅದನ್ನ ಒಂದು 15 ದಿನ ಅದನ್ನ ಕಳ್ಳಿಲಿಕ್ ಬಿಡ್ಬೇಕು. ಅಂದ್ರೆ ಫರ್ಮೆಂಟ್ ಆಗ್ಬೇಕು. ಅದು ಯಾವಾಗ ಅದು ಫರ್ಮೆಂಟ್ ಆಗುತ್ತೋ ಅದ್ರ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ಅದನ್ನ ಒಂದು ಕಾನ್ಸಂಟ್ರೇಷನ್ ಲೆವೆಲ್ ನೋಡ್ಕೊಂಡು ಅದನ್ನ ಯೂಸ್ ಮಾಡ್ಬೇಕು. ಅಂದ್ರೆ ಇದನ್ನ ಸ್ಪ್ರೇಯಿಂಗ್ ಮಾಡ್ತೀವಿ, ಇದನ್ನ ಫಾಲಿಯರ್ ಅಪ್ಲಿಕೇಶನ್ ಮಾಡ್ತೀವಿ, ಇದನ್ನ ಯಾವುದೇ ರೀತಿ ಡ್ರೆಂಚಿಂಗ್ ಮಾಡಲ್ಲ. ಯಾಕಂದ್ರೆ ಇದು ಖಾರ ಇರೋ ಕಾರಣ ಇದು ಇನ್ಸೆಕ್ಟಿಸೈಡ್ ಆಗಿನೂ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬ್ರಹ್ಮಾಸ್ತ್ರ. ಸೊ ಬ್ರಹ್ಮಾಸ್ತ್ರದಲ್ಲಿ ನಾವು ಈಗ ಏನೇನ್ ಮಾಡಿದೀವಿ ಅಂದ್ರೆ ಎಲೆಗಳು, ವಿವಿಧ ರೀತಿಯ ಎಲೆಗಳು. ಯಾವ್ಯಾವ ಎಲೆ ಅಂತ ಅಂದ್ರೆ ದಾಳಿಂಬೆ, ಸೀಬೆ, ಕ್ಯಾಸ್ಟರ್ ಅಂದ್ರೆ ಹರಳು, ಹಾಗೆ ಬೇವು, ಹಾಗೆ ಸೀತಾಫಲ, ಪಪ್ಪಾಯ ಎಲೆಗಳನ್ನ ಬಳಸಿದೀವಿ. ಅಲ್ಲಿ ಒಂದು 8 ತರದ ಎಲೆಗಳನ್ನ ಬಳಸಿ ಇವತ್ತು ನಾವು ಬ್ರಹ್ಮಾಸ್ತ್ರನ ತಯಾರು ಮಾಡಿದೀವಿ. ಅದನ್ನು ಅಷ್ಟೇ, ಬ್ರಹ್ಮಾಸ್ತ್ರ ತಯಾರು ಮಾಡುವಾಗನು ಚೆನ್ನಾಗಿ ಈ 8 ತರದ ಎಲೆಗಳನ್ನ ಅರ್ದು ಅದನ್ನ ಕಳಿಸಿದೀವಿ. ಅಂದ್ರೆ ಇದನ್ನ ಗೊಬ್ಬರದ ರೀತಿಯಲ್ಲಿ ಬಳಸ್ತೀರಾ? ಹಾ ಸರ್, ಅಂದ್ರೆ ಇದು ಗಿಡದ ಬೆಳವಣಿಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಇದು ಇನ್ಸೆಕ್ಟ್ ಅಂದ್ರೆ ಯಾವುದೇ ಕೀಟಗಳನ್ನ ತಡೆಯಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜೀವಾಮೃತ. ಸೊ ಜೀವಾಮೃತಕ್ಕೆ ನಾವು ಏನೇನ್ ಮಾಡಿದೀವಿ ಅಂತಂದ್ರೆ ಹಸುವಿನ ಸಗಣಿ, ಹಸುವಿನ ಗಂಜಲ, ಬೆಲ್ಲ, ಕಡ್ಲೈಟ್ ಅಂದ್ರೆ ದ್ವಿದಳ ಧಾನ್ಯದ ಪುಡಿ, ಹಾಗೆಯೇ ನೀರನ್ನು ಉಪಯೋಗಿಸ್ಕೊಂಡು ಮಾಡಿದೀವಿ ಇದನ್ನ. ಸೊ ಇಷ್ಟನ್ನ ಉಪಯೋಗಿಸ್ಕೊಂಡು ಜೀವಾಮೃತ ಮಾಡಿದೀವಿ. ಸೊ 100 ಲೀಟರ್ ನೀರಿಗೆ ಅಂದ್ರೆ ನಾವು 100 ಲೀಟರ್ ನೀರಿಗೆ ರೆಕಮೆಂಡ್ ಮಾಡ್ತಾರೆ. ಸೊ ಇದನ್ನ ನಾವು 25 ಲೀಟರ್ ನೀರಿಗೆ ಮಾಡಿದೀವಿ ಇಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀಮಸ್ತ್ರ. ಇದನ್ನು ಕೂಡ ಒಂದು ರೋಗ ಅಂದ್ರೆ ಕೀಟಗಳನ್ನ ತಡಲಿಕ್ಕೆ ಯೂಸ್ ಮಾಡುವಂತಹ ಒಂದು ಪದಾರ್ಥ. ಇದನ್ನ ಏನ್ ಮಾಡಿದೀವಿ ಅಂದ್ರೆ ಬೇವಿನ ಎಲೆ ಹಾಗೂ ಗಂಜಲವನ್ನ ಅರೆದು ಅದನ್ನ ಬೇಯಿಸಿ ಅಂದ್ರೆ ಚೆನ್ನಾಗಿ ಕುದಿಸಿದ ನಂತರ ಅದನ್ನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದನ್ನ ಫರ್ಮೆಂಟ್ ಮಾಡ್ತೀವಿ. ಎಲ್ಲ ಫರ್ಮೆಂಟ್ ಪ್ರೋಸೆಸ್ ನಡಿಬೇಕು. ಸೊ ಫರ್ಮೆಂಟ್ ಆದ್ಮೇಲೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಇದ್ರ ಕಹಿ ಅಂಶದಿಂದ ಯಾವುದೇ ಕೀಟಗಳು ಬರಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೀಜಾಮೃತ. ಸೊ ಇದು ಬೀಜಾಮೃತನು ಅಷ್ಟೇ, ಇದನ್ನ ಯೂಸ್ ಮಾಡಿದೀವಿ. ನೀರು, ಸಗಣಿ, ಹಸುವಿನ ಗಂಜಲವನ್ನ ಹಾಗೂ ಇದಕ್ಕೆ ಸುಣ್ಣವನ್ನು ಮಿಕ್ಸ್ ಮಾಡಿದೀವಿ. ಸುಣ್ಣವನ್ನು ಮಿಕ್ಸ್ ಮಾಡಿ ಇದನ್ನ ಸ್ಪ್ರಿಂಕಲ್ ರೀತಿ ಸರ್ ಇದನ್ನ ಸೀಡ್ ಟ್ರೀಟ್ಮೆಂಟ್ ಅಂದ್ರೆ ಬೀಜಗಳ ಪೋಷಣೆಗೆ ಯೂಸ್ ಮಾಡ್ತೀವಿ ಇದನ್ನ. ಸೊ ಇದನ್ನು ಅಷ್ಟೇ ಎಲ್ಲವನ್ನ ಹಾಕಿ ಇದನ್ನ ಒಂದು 15 ದಿನ ಅಥವಾ 1 ವಾರಗಳ ಕಾಲ ಇದನ್ನ ಕೊಳಸಿದೀವಿ, ಅಂದ್ರೆ ಕಳಿಸಿದೀವಿ, ಫರ್ಮೆಂಟ್ ಮಾಡಿದೀವಿ. ಫರ್ಮೆಂಟೇಶನ್ ಮಾಡಾದ್ಮೇಲೆ ಇದು ಮಾಡಿದೀವಿ. ಇದೇನಿದು ದಶಪರ್ಣಿ? ಇದು ದಶಪರ್ಣಿ ಎಕ್ಸ್ಟ್ರಾಕ್ಟ್ ಅಂತ ಅನ್ಬಿಟ್ಟು. ದಶಪರ್ಣಿ ಅಂದ್ರೆ 10 ರೀತಿಯ ಎಲೆಗಳನ್ನ ಹಾಕಿ ಸಿದ್ಧಪಡಿಸಿದಂತಹ ಒಂದು ದ್ರವ್ಯ. ಸೊ ಇದನ್ನು ಅಷ್ಟೇ ಗಿಡದ ಬೆಳವಣಿಗೆಗೆ ಆಗಿ ಯೂಸ್ ಮಾಡುವಂತದ್ದು ಅದು ದಶಪರ್ಣಿ ಎಕ್ಸ್ಟ್ರಾಕ್ಟ್. ಸೊ ನೆಕ್ಸ್ಟ್ ಲಾಸ್ಟ್ ಇದೊಂದು ಇರೋದು ಘನಜೀವಾಮೃತ.
ಘನ ಜೀವಾಮೃತ ಅಂತ ಅಂದ್ರೆ ಸಾಲಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ಅಂದ್ರೆ ದ್ರವ್ಯ ರೂಪದಲ್ಲಿ ಇಲ್ಲ ಇದು. ಓಕೆ, ಒಂದು ಫರ್ಟಿಲೈಸರ್ ತರ ಯೂಸ್ ಮಾಡ್ಬೋದು. ಇದು ಫರ್ಟಿಲೈಸರ್ ತರ ಇದನ್ನ ಸಾಯಿಲ್ ಗೆ ಅಪ್ಲಿಕೇಶನ್ ಮಾಡ್ತೀವಿ. ಏನೇನ್ ಹಾಕಿದಿರ ಅಲ್ಲಿ? ಸೊ ಇದಕ್ಕೆ ಬೆಲ್ಲ, ಮೊದಲನೇದಾಗಿ ಸಗಣಿ, ಹಸುವಿನ ಸಗಣಿ, ಹಸುವಿನ ಗಂಜಲ, ಮತ್ತು ಬೆಲ್ಲ ಹಾಗೂ ದ್ವಿದಳ ಧಾನ್ಯದ ಪುಡಿನ ಯೂಸ್ ಮಾಡಿದೀವಿ. ಮೊದಲನೇಗೆ ಒಣಗಿರುವಂತಹ ಸಗಣಿನ ತಗೊಂಡು ಅದನ್ನ ಪುಡಿ ಮಾಡಿ ಅದಕ್ಕೆ ಅದಕ್ಕೆ ಗಂಜಲವನ್ನ ಫುಲ್ ತೇವ ಆಗ್ಬೇಕು, ತೇವ ಆಗೋವರೆಗೂ ಕಲಸಿ, ಹಾಗೆ ಅದಕ್ಕೆ ಬೆಲ್ಲ ಮತ್ತೆ ದ್ವಿದಳ ಧಾನ್ಯ ಪುಡಿನ ಮಿಕ್ಸ್ ಅಂದ್ರೆ ಕಲಸ್ಬಿಟ್ಟು ಇದನ್ನ ಹಾರಾಕ್ತಿವಿ. ಅಂದ್ರೆ ನೆರಳಿನಲ್ಲಿ ಹಾರಾಕಿ ಇದನ್ನ ಒಣಗಿಸಿ ಇದನ್ನ ತಿರ್ಗಾ ಇದು ಉಂಡೆ ಉಂಡೆ ತರ ಆಗುತ್ತೆ. ಸೊ ಇದು ಪುಡಿ ಮಾಡ್ಕೊಬೇಕು. ಈ ತರ ಇದು ಪುಡಿ ಮಾಡಿ ಇದನ್ನ ಒಂದು ಎಕರೆಗೋ ಇಲ್ಲ ನಿಮ್ಗೆ ತರಕಾರಿಗಳು, ಆಗ ಪಾಟಿಂಗ್ಸ್, ಸೊ ಕಿಚನ್ ಗಾರ್ಡನಿಂಗ್ ಏನೇನೋ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು ಸರ್. ಗೊಬ್ಬರದ ರೀತಿ ಯೂಸ್ ಮಾಡ್ಬೋದು ಇದು. ಇದು ನೈಸರ್ಗಿಕವಾಗಿ ಸಾವಯವವಾಗಿ ಬೆಳೆಯಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಹಾಗೆ ಇದು ಸಾವಯವ ನೆಕ್ಸ್ಟ್ ಜನರೇಷನ್ ಗೆ ನಾವು ಫಾಲೋ ಮಾಡಬಹುದು ಅಂತ. ಸೊ ಸಾವಯವ ಕೃಷಿ ಈಗ ಹೆಂಗಾಗಿದೆ ಅಂದ್ರೆ ಫರ್ಟಿಲೈಸರ್ಸ್ ಯೂಸ್ ಮಾಡಿ, ರಸಗೊಬ್ಬರಗಳನ್ನ ಯೂಸ್ ಮಾಡಿ ಈಗ ಏನ್ ಬೆಳಿತಿದೀವೋ ಅದು ಅದಕ್ಕೆ ಪರ್ಯಾಯವಾಗಿ ಇದನ್ನ ರಿಪ್ಲೇಸ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಹಾಗೆ ಇದ್ರದ್ದು ರಿಸಲ್ಟ್ ಚೆನ್ನಾಗಿರುತ್ತೆ. ಬಟ್ ಆದ್ರೆ ಈಗ ನಮ್ ರೈತರು ಸ್ಲೋ ರಿಯಾಕ್ಷನ್ ಇದು. ಸೊ ಇದು ಹೆಂಗೆ ಅಂದ್ರೆ ಮಣ್ಣಿನ ಫಲವತ್ತತೆ ಯಾವ ರೀತಿ ಇರುತ್ತೋ ಆ ತರ ಈ ರೀತಿ ಮಾಡೋದ್ರಿಂದ ಹೀಲ್ಡಿಂಗ್ ಇದಾಗುತ್ತೆ, ಬಟ್ ಸ್ಲೋ ಪ್ರೋಸೆಸ್ ಇದು. ಸರ್, ಇದು ಯಾಕೆ ಸ್ಲೋ ಪ್ರೋಸೆಸ್ ಅಂದ್ರೆ ಈಗ ನಮ್ ಸಾಯಿಲ್ ಸ್ಟ್ರಕ್ಚರ್ ಏನಿದೆ ಅಂದ್ರೆ ಮಣ್ಣಿನ ಫಲವತ್ತತೆ ಮಟ್ಟ ಈಗ ಕಡಿಮೆ ಆಗಿದೆ. ಸೊ ಅಂದ್ರೆ ಮೊದಲು ಏನು ಈಗ ಹಸಿರು ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಗೋದಕ್ಕಿಂತ ಫಸ್ಟ್ ಈ ರಸಗೊಬ್ಬರಗಳು ಇರ್ಲಿಲ್ಲ. ಸೊ ಈಗ ರಸಗೊಬ್ಬರಗಳು ಯೂಸ್ ಮಾಡಿ ಈಗ ನಮ್ಮ ರೈತರು ಏನ್ ಮಾಡ್ತಾರೆ, ಜನರಲ್ ಆಗಿ ಈಗ ಎಲ್ಲರೂ ಮಾಡಲ್ಲ. ಸೊ ಕೆಲವರು ಏನ್ ಮಾಡ್ತಾರೆ ಅಂದ್ರೆ 1 kg ಹಾಕೋ ಜಾಗದಲ್ಲಿ 2 kg ಹಾಕೋದು, ಆತರ ಮಾಡಿದಾಗ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಸೊ ಆಗ ಈಗ ಇದನ್ನ ಆಮೇಲೆ ಈಗ ಏನಾಗ್ತಿದೆ ಅಂದ್ರೆ ಸಾವಯವ ಕೃಷಿ ಕಡೆಗೆ ಎಲ್ಲರೂ ಒಲವು ತೋರಿಸ್ತಾ ಇರಂದ್ರ ಸಾವಯವ ಕೃಷಿ ಮಾಡೋ ಮೊದಲು ನಾವು ಮಣ್ಣಿನ ಫಲವತ್ತತೆನ ಹೆಚ್ಚಿಸ್ಕೋಬೇಕು. ಸೊ ಈಗ ಹಸಿರೆಳೆ ಗೊಬ್ಬರಗಳನ್ನ, ಹಾಗೆಯೇ ಕೆಲವೊಂದು ಹಸಿರೆಳೆ ಗೊಬ್ಬರ ಆಗಿರ್ಬೋದು, ಅಥವಾ ಈ ರೀತಿ ಘನ ಜೀವಾಮೃತವನ್ನ ಹಾಕೋದ್ರ ಮೂಲಕ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೊಂಡ್ರೆ, ಮಣ್ಣಿನ ಫಲವತ್ತತೆ ಯಾವಾಗ ಹೆಚ್ಚಾಗುತ್ತೋ ಆಗ ನಮ್ಗೆ ಇದೆಲ್ಲ ಹಾಕಿರುವಂತಹ ಫಲಿತಾಂಶ ನಮಗ್ ಕಾಣುತ್ತೆ. ಸೊ ಅಂದ್ರೆ ಇದು ಈಗ ಇವತ್ತು ಹಾಕ್ಬಿಟ್ಟು ನೆಕ್ಸ್ಟ್ ನಾಳೆ ಬಾ ಅಂದ್ರೆ ಬರಲ್ಲ ಇದು ಸರ್. ಸೊ ಇಟ್ಸ್ ಲೇಟ್ ಪ್ರೋಸೆಸ್, ಬಟ್ ಆದ್ರೆ ಇಟ್ಸ್ ಅ ಗುಡ್ ಪ್ರೋಸೆಸ್.